ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಅವರಲ್ಲಿ ಮೈಸೂರಿನ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. 2,000ಕ್ಕೂ ಹೆಚ್ಚು ಬೆಂಬಲಿಗರು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಧರಣಿ ಮಾಡಲಾಗ್ತಾ ಇದೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಆಗ್ರಹಿಸಿ ಬೆಂಬಲಿಗರು ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸುಮಾರು 2,000 ಜನ ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಮನೆ ಕಾಣಿಸ್ತಾ ಇಲ್ವಾ? ಇವತ್ತು ಅಲ್ಪಸಂಖ್ಯಾತರ ಮನೆ ಕಾಣಿಸ್ತಾ ಇಲ್ವಾ? ಯಾಕ್ರಿ ನಾನ್ ನೋಡ್ತಾ ಇದ್ದೀನಿ. ನಾನು 30 ವರ್ಷ NSU ಅಂತ ಹೇಳಿದ್ರು. ಇವತ್ತವರೆಗೂ ನಾವು ಕಾಂಗ್ರೆಸ್ ಕಂಡ್ರಿ. ಕಾಂಗ್ರೆಸ್ ನಮ್ ಜೀವ. ನಮ್ ನಾಯಕರು DK ಶಿವಕುಮಾರ್ ಅವರು. ನಾವು ಅವ್ರಿಗೆ ಅಭ್ಯಂತರ ಮಾಡ್ತಾ ಇಲ್ಲ. ಮಂತ್ರಿ ಕೊಡ್ಲಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ಒಬ್ಬ ನಾಯಕನ್ನ ಕೊಲೆ ಮಾಡ್ತಿದ್ದೀರಾ ಕಣ್ರಿ ನೀವು. ಇದು ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಒಬ್ಬ ನಾಯಕನ್ನ ಕೊಲೆ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ನಿಮ್ಮ ಹೋರಾಟಗಳು ಮುಂದೆ ಹೇಗಿರ್ತವೆ? ನಮ್ಮ ಹೋರಾಟಗಳು ಇದು ಶುರು ಅಷ್ಟೇ. ಇವತ್ತು ಶುರು ಅಷ್ಟೇ ಆಗಿರೋದು. ನೋಡ್ತಾ ಇರಿ, ಇಡೀ ಫುಲ್ ಮೈಸೂರು ನಗರ ಮುಂದಿನ 15 ದಿನ 20 ದಿನ ಹೋರಾಟ ನಡೀತಾನೆ ಇರುತ್ತೆ. ಇದು ಸ್ಯಾಂಪಲ್ ಅಷ್ಟೇ. ಇದು ಸ್ಯಾಂಪಲ್. ಇದು ಆಯ್ತಾ? ಡೈಲಿ ಇದೇ ಕೆಲಸ ನಮ್ದು. ನಾವ್ ಹೇಳ್ತಿರೋದಷ್ಟೇ. ಏನ್ರಿ ತನ್ವೀರ್ ಸೇಠ್ ಅವರು ಸ್ವಾಭಾವಿಕತಃ ಮುಗ್ಧರು. ಅವರು ಎಲ್ಲಾರ ತರ ಶೋ ಮಾಡಲ್ಲ. ಕೇಳಿ ನಾಯಕರೇ, ನಮ್ಮ ನಾಯಕರೇ, ಎಲ್ಲಾರ ತರ ಶೋ ಮಾಡಲ್ಲ. ಅವರು ಶೋ ಮಾಡಲ್ಲ ಅಂತಾರೆ. ಅವ್ರಿಗೆ ಶಕ್ತಿ ಇಲ್ಲ ಅಂತನಾ? ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದುದ್ದಕ್ಕೂ ಕೂತ್ಕೊಂಡಂತೆ ಚಾಮರಾಜನಗರದಿಂದ ಬೀದರ್ವರೆಗೆ ಇವತ್ತವರೆಗೂ ಹೇಳ್ತಾ ಇದ್ದೀನಿ. ಅಜಿತ್ ಸೇಠ್ ಸಾಹೇಬರು ಏನು ಹಕ್ಕು ಕೊಟ್ಟಿದ್ದಾರೋ, ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೂ ಏನಾರ ನೆಮ್ಮದಿಯಾಗಿ ಬದುಕ್ತಾ ಇದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಅದು ಮುಖ್ಯ ಕಾರಣ ಅಜಿತ್ ಸೇಠ್ ಸಾಹೇಬರು. ಅವ್ರ ಮಗನಿಗೆ ನ್ಯಾಯ ಮಾಡ್ತೀರೇನ್ರಿ ನೀವು? ಅವ್ರ ಮಗನಿಗೆ ನ್ಯಾಯ ಮಾಡ್ತೀರಾ? ಅನ್ಯಾಯ ಹಾಕೂಡ್ದು. ಇದು ಒಬ್ಬ ಅಲ್ಪಸಂಖ್ಯಾತ ಅನ್ಯಾಯ ಅಲ್ಲ, ಇಡೀ ಕೋಮ್ಗಾದ ಅನ್ಯಾಯ. ಇಡೀ ಕಾಂಗ್ರೆಸ್ ಪಕ್ಷದ ನಿಯತ್ತಿನ ಕಟ್ಟಾಳಗಾಗಿರುವಂತಹ ನ್ಯಾಯ ಇದು. ನಿಯತ್ತಿನ ಕಟ್ಟಾಳವರು ಯಾವತ್ತು ಏನು ತಪ್ಪು ಮಾಡಿದ್ದಾರೆ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ? ತನ್ವೀರ್ ಸೇಠ್ ಬೆಂಬಲಿಗರು ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಸಚಿವ ಸ್ಥಾನ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದ ದಿನ ಎಷ್ಟು ಉಗ್ರವಾಗಿ ಮೈಸೂರಿನಲ್ಲಿ ಪ್ರತಿಭಟನೆಗಳು ನಡೆದವು ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಳಬಹುದು. ಇದೀಗ ಮತ್ತೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಅವರ ಬೆಂಬಲಿಗರು ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಹತ್ತತ್ರ 2,000 ಜನ ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಇವತ್ತು ಮತ್ತೆ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ತನ್ವೀರ್ ಸೇಠ್ ಅವರು ಏನ್ ಮಾಡ್ತಾ ಇದ್ದಾರೆ? ಅವರು DK ಶಿವಕುಮಾರ್ ಅವ್ರನ್ನ ಭೇಟಿಯಾಗುವಂತದ್ದು ಏನಾದ್ರು ಮಾಡಿದ್ರ? ಮತ್ತೆ ಅವ್ರ ಬೆಂಬಲಿಗರು ಇನ್ನೂ ಎಷ್ಟು ದಿನ ಪ್ರತಿಭಟನೆ ನಡೆಸ್ತಾರೆ? ಈ ಪ್ರತಿಭಟನೆಗಳಿಂದ ಏನಾದ್ರೂ ಲಾಭ ಆಗತ್ತೆ ಅಂತ ಅನ್ಸುತ್ತಾ ರಾಜಕೀಯವಾಗಿ? ಶ್ರೀಲಕ್ಷ್ಮಿ, ಪ್ರತಿಭಟನೆಯಿಂದ ಲಾಭ ಆಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಉಳಿದಿರುವಂತದ್ದು ಒಂದೇ ಒಂದು ಸ್ಥಾನ, ಅದು ಕೂಡ ಮಹಿಳೆಯರಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿದೆ. ಇದೆಲ್ಲದರ ಮಧ್ಯೆ ತಮ್ಮ ಶಕ್ತಿಯನ್ನ ತೋರಿಸಬೇಕು ಹೈಕಮಾಂಡ್ಗೆ ಅಂತೇಳಿ ಈಗಾಗಲೇ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಇವತ್ತು ದಿಢೀರ್ ಪ್ರತಿಭಟನೆ ಕರೆ ಕೊಟ್ಟಿರುವಂತದ್ದು. ತುಷಾಸ ಗಮನಿಸ್ತಾ ಇರಬಹುದು. ಏನು ಮಣಿಪಾಲ್ ಜಂಕ್ಷನ್ ಇಲ್ಲಿ ಬರುತ್ತೆ. ಇದು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಬರುವಂತಹ ಜಂಕ್ಷನ್. ಇದು ಸಾಕಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಇರುವಂತಹ ಸ್ಥಳ. ಇದು ಸುಮಾರು 3,000ಕ್ಕೂ ಹೆಚ್ಚು ಜನರು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಏನು ಈಗಾಗಲೇ ತನ್ವೀರ್ ಸೇಠ್ ಅವರ ಪರವಾಗಿ ನಾವು ಇದ್ದೇವೆ ಅನ್ನೋದನ್ನು ತೋರಿಸೋದಕ್ಕೆ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಈಗಾಗಲೇ ಏನು ಕಾಂಗ್ರೆಸ್ನ ಮುಖಂಡರಿರ್ಬೋದು, ತನ್ವೀರ್ ಸೇಠ್ ಅವರ ಬೆಂಬಲಿಗಿರ್ಬೋದು, ಕ್ಷೇತ್ರದ ಜನರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರು ನೋಡ್ತಾ ಇರಬಹುದು. ಈಗಾಗಲೇ ಐ ಸ್ಟ್ಯಾಂಡ್ ವಿತ್ ಹೇಳಿ ತನ್ವೀರ್ ಸೇಠ್ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಘೋಷಣೆ ಕೂಗ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಏನು 6 ಬಾರಿ ಶಾಸಕರಾಗಿ ಗೆದ್ದಿರುವಂತಹ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇತ್ತು. ತುಷಾಸ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ತನ್ವೀರ್ ಸೇಠ್ ಅವರ ಪರವಾಗಿ ನಾವು ಇರ್ತೀವಿ ಅಂತ ಇರುವಂತಹ ಘೋಷಣೆ ಕೂಗ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಹೋಗ್ತೀವಿ. ಸರ್, ಎಲ್ಲರೂ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮಿನಿಸ್ಟ್ರಿ ಕೊಳ್ಳೇಬೇಕು. ಅದಕ್ಕೆ ಎಲ್ಲರೂ ಸೇರಿರೋದು. ಮಿನಿಸ್ಟ್ರಿ ಯಾವ ಕೊಡಲ್ಲ. ನಾನು ಇದು ಮಾಡ್ತಾ ಇರ್ತೀನಿ, ಪ್ರತಿಭಟನೆ ಮಾಡ್ತಾ ಇರ್ತೀನಿ. ಇಲ್ಲಿ ಕೂತ್ಕೊಳ್ತೀನಿ. ಸತತವಾಗಿ 2 ಸಲ ಗೆದ್ದವ್ರೆ. ಸಚಿವ ಸ್ಥಾನ ಕೊಡಿ, ಅನ್ಯಾಯ ಆಗಿದೆ ಅವ್ರಿಗೆ. ಈ ಸಲ DK ಶಿವಕುಮಾರ್ ಅವರು ಕೊಡಬೇಕು, ಸಚಿವ ಸ್ಥಾನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.
ಮತ್ತೊಂದು ವಿಷಯ ಗಮನಿಸ್ತಾ ಇರಬಹುದು, ಈಗಾಗಲೇ ಏನು ಅವರ ಬೆಂಬಲಿಗರನ್ನ ಏನು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು, ಈಗಾಗಲೇ 3,000ಕ್ಕೂ ಹೆಚ್ಚು ಜನರು ಏನು ಈ ಒಂದು ಸ್ಥಳದಲ್ಲಿ ಜಮಾಯಿಸಿದ್ರು. ಯಾಕಂದ್ರೆ ದೊಡ್ಡ ಮಟ್ಟದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಈಗಾಗಲೇ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮನವರಿಕೆ ಮಾಡ್ತಾ ಇದ್ರು. ಈಗಿದ್ರೂ ಕೂಡ ಪೊಲೀಸರಿಗೆ ಅವರ ಮಾತಿಗೆ ಮಾತ್ರ ಇವರು ಯಾವುದಕ್ಕೂ ಮನ್ನಣೆ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಬಿಗುವಿನ ವಾತಾವರಣ ಈ ಒಂದು ಸ್ಥಳದಲ್ಲಿ ಉಂಟಾಗ್ತಾ ಇದೆ. ದೃಶ್ಯ ಗಮನಿಸ್ತಾ ಇರಬಹುದು, ಈಗಾಗಲೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಮೈಸೂರು ನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ಕೂಡ ಮುಂದಾಗ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಮತ್ತು ಪ್ರತಿಭಟನೆಗಳ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೀತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನ ಸುಮಾರು 2,000ಕ್ಕೂ ಹೆಚ್ಚು ಜನರು ಈ ಒಂದು ಸ್ಥಳದಲ್ಲಿ ಜಮಾಯಿಸಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ದೃಶ್ಯ ಗಮನಿಸ್ತಾ ಇರಬಹುದು. 4 ರಸ್ತೆಗಳೇನಿದೆ, 4 ಭಾಗದ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಸೊ ಹೀಗಾಗಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಬೇಕು. ಜೊತೆಗೆ ಈ ಒಂದು ಪ್ರತಿಭಟನೆ ಈಗಾಗಲೇ ಸುಮಾರು ಅರ್ಧ ಗಂಟೆ ನಡೀತಾ ಇತ್ತು. ಸಾಕು, ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ತನ್ವೀರ್ ಸೇಠ್ ಅವರ ಬೆಂಬಲಿಗರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವುದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಎಲ್ಲರೂ ಪ್ರತಿಯೊಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸ್ ವಾಹನದಲ್ಲಿ ಅವರನ್ನ ಕರ್ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಸುತ್ತಲೂ ಒಂದು ಕಡೆ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಮತ್ತೊಂದು ಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ಕಾಂಗ್ರೆಸ್ನ ಮುಖಂಡರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮುಂದುವರಿಸುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ದೃಶ್ಯ ಈಗ ಮೈಸೂರಿನ ಮಣಿಪಾಲ್ ಜಂಕ್ಷನ್ ಬರೆ ಕಾಣ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ವಿನೋದ್, ಇಷ್ಟೆಲ್ಲ ಪ್ರತಿಭಟನೆಗಳಾಗ್ತಾ ಇದೆ. ಮೊನ್ನೆ ಕೂಡ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡಿದ್ರು, ಇವತ್ತು ಕೂಡ ಇಷ್ಟೊಂದು ಪ್ರತಿಭಟನೆ. ಯಾರಾದ್ರೂ ಕಾಂಗ್ರೆಸ್ ನಾಯಕರುಗಳು ಬಂದು ತನ್ವೀರ್ ಸೇಠ್ ಅವ್ರನ್ನ ಭೇಟಿ ಮಾಡಿದ್ರ? ಜೊತೆಗೆ ಇವರ ಮನವಿಗಳಿಗೆ ಸ್ಪಂದಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರ? ಇಲ್ಲಿ ಬೆಂಗಳೂರಿನಲ್ಲಿ ನಾವು ನೋಡಿದ್ರೆ ಎಂ ಕೃಷ್ಣಪ್ಪ ಅವರ ಮನೆಗೆ ಬಿಕೆ ಹರಿಪ್ರಸಾದ್ ಅವರಿಂದ ಹಿಡಿದು ಎಲ್ಲಾ ನಾಯಕರು, ಮುಖ್ಯಮಂತ್ರಿ ಕೂಡ ಬಂದ್ ಹೋದ್ರು. ಮತ್ತೆ ಈ ರೀತಿ ಅಸಮಾಧಾನಗೊಂಡಿರ್ತಕ್ಕಂಥ ಅನೇಕ ನಾಯಕರುಗಳನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗ್ತಾ ಇದೆ, ಬೇರೆ ಬೇರೆ ಲೀಡರ್ಸ್ ನ ಕಳಿಸಿ. ತನ್ವೀರ್ ಸೇಠ್ ಅವ್ರನ್ನ ಯಾರಾದ್ರೂ ಭೇಟಿ ಮಾಡಿ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರ? ಏನ್ ನಡೀತಾ ಇದೆ? ಯಾವತ್ತು ಸಚಿವ ಸಂಪುಟ ವಿಸ್ತರಣೆ ಆಯಿತು ಅವತ್ತೊಂದು ದಿನ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು, ತಮ್ಮ ನೋವನ್ನ ವ್ಯಕ್ತಪಡಿಸುವಂತಹ ಕೆಲಸಕ್ಕೆ ಮುಂದಾದ್ರು. ಅದಾದ ಬಳಿಕ ಕಾಂಗ್ರೆಸ್ನ ನಾಯಕರು ಯಾರನ್ನು ಕೂಡ ತನ್ವೀರ್ ಸೇಠ್ ಅವರನ್ನ ಭೇಟಿ ಮಾಡುವಂತಹ ಪರಿಸ್ಥಿತಿಯನ್ನ ಹೊಂದಿಲ್ಲ. ಯಾಕಂತಂದ್ರೆ ತನ್ವೀರ್ ಸೇಠ್ ಅವರು ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಅವರು ಈಗಾಗಲೇ ಭೇಟಿಯನ್ನ ಮಾಡಿ ಮುಂದೆ ನನ್ನ ದಾರಿ ಯಾವುದು ಇರುತ್ತೆ ಅನ್ನುವಂತೆಲ್ಲ ಕೂಡ ತಿಳಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಅವ್ರ ಜೊತೆ ಮಾತನಾಡಿದಂತಹ ಮಾಹಿತಿಗಳು ಸ್ವರ ಲಭ್ಯ ಆಗಿರುವಂತದ್ದು. ಆದ್ರೆ ಖುದ್ದು ತನ್ವೀರ್ ಸೇಠ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಅವರನ್ನ ಮನವೊಲಿಸುವ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಅವರು ಅವರ ಮೇಲೆ ನಂಬಿಕೆಯಲ್ಲಿಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವತ್ತು ಸಚಿವ ಸ್ಥಾನ ಕೈ ತಪ್ಪುತ್ತೋ ಅವತ್ತೇ ನೀವು ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಪಕ್ಷದಲ್ಲಿ ಇರಬಾರದು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ರು. ಅವತ್ತು ಕೂಡ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಾರ್ಯಕರ್ತರು ಹೇಳಿದಾಗ ನಾನು ನಡ್ಕೊಳ್ತೇನೆ, ಕಾರ್ಯಕರ್ತರು ಇದ್ರೆ ಮಾತ್ರ ನಾನು ಇರ್ತೇನೆ, ಇಲ್ಲ ಅಂತ ನನಗೆ ಶಾಸಕ ಸ್ಥಾನ ಇರೋದಿಲ್ಲ. ಸೊ ಹೀಗಾಗಿ ಅವರ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ರು. ಇವತ್ತು ಬೃಹತ್ ಪ್ರತಿಭಟನೆ ಕರೆ ಕೊಟ್ಟರ ಕಾರಣಕ್ಕಾಗಿ ಇಲ್ಲಿಯವರೆಗೂ ಕೂಡ ತನ್ವೀರ್ ಸೇಠ್ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತಹ ಕೆಲಸಕ್ಕೆ ಕಾಂಗ್ರೆಸ್ನ ಕೈ ನಾಯಕರು ಯಾರು ಕೂಡ ಮುಂದಾಗ್ತಾ ಇಲ್ಲ. ಕೆಲವು ಒಂದು ಕಡೆ ತನ್ವೀರ್ ಸೇಠ್ ಅವರಿಗೆ ಅವರು ಪಕ್ಷ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆಯಲ್ಲಿದ್ದಾರಾ, ಅಥವಾ ತನ್ವೀರ್ ಸೇಠ್ ಅವರನ್ನ ಮನವೊಲಿಸೋದಕ್ಕೆ ಸಿಎಂ ಅವರೇ ಖುದ್ದು ಫೀಲ್ಡ್ಗಿಳಿದಿದ್ದಾರಾ? ಇದರ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸೊ ಹೀಗಾಗಿ ಸಿಎಂ ಅವರು ಇಲ್ಲಿವರೆಗೂ ಕೂಡ ಮಾತುಕತೆ ನಡೆಸಿಲ್ಲ. ಜೊತೆಗೆ ಕಾಂಗ್ರೆಸ್ನ ನಾಯಕರಿರ್ಬೋದು, ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಅವರು 2 ದಿನಗಳ ಕಾಲ ಮೈಸೂರಿನಲ್ಲಿದ್ರು ಕೂಡ ತನ್ವೀರ್ ಸೇಠ್ ಅವರನ್ನ ಭೇಟಿ ಮಾಡಿ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಸೊ ಹೀಗಾಗಿ ತನ್ವೀರ್ ಸೇಠ್ ಅವರನ್ನ ಮನವೊಲಿಸೋದಕ್ಕೆ ಸಿಎಂ ಬೇರೆಯವರನ್ನೇ ಬಿಟ್ಟಿರೋ ಹಾಗೆ ಕಾಣ್ತಾ ಇದೆ. ಸೊ ಸದ್ಯಕ್ಕಂತೂ ಅವರನ್ನ ಭೇಟಿ ಮಾಡಿ ಅದೇ ಒಳಗೆ ಬೆಂಗಳೂರಿಗೆ ಕರ್ಸ್ಕೊಂಡು ಮಾತಾಡಿರ್ಬೋದು, ಮೈಸೂರಿಗಂತೂ ಬಂದು ಅವರನ್ನ ಭೇಟಿ ಮಾಡಿ ಯಾವುದೇ ರೀತಿಯಾದಂತಹ ಸಂಧಾನ ಮಾಡುವಂತಹ ಕೆಲಸಕ್ಕೆ ಕೈ ನಾಯಕರು ಮುಂದಾಗಿಲ್ಲ. ಸೊ ಹೀಗಾಗಿ ತನ್ವೀರ್ ಸೇಠ್ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ? ಈಗಾಗಲೇ ಅವತ್ತು ಒಂದು ಮಾತನ್ನ ಹೇಳಿದ್ರು, ಬೆಂಬಲಿಗರ ಸಭೆನ ನಡೆಸ್ತಾರೆ, ಕಾರ್ಯಕರ್ತರು ಯಾವ ಸಂದೇಶವನ್ನು ಕೊಡ್ತಾರೆ ಅವರು ಹೇಳಿದಾಗ ನಡ್ಕೊಳ್ತಿದ್ದೇನೆ ಅಂತೇಳಿ. ಒಂದು ವೇಳೆ ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡೋಕ್ಕೂ ಕೂಡ ಸಿದ್ಧನಿದ್ದೇನೆ ಎನ್ನುವಂತಹ ಮಾತು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ತನ್ವೀರ್ ಸೇಠ್ ಅವರನ್ನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದ ಅಂತ ಅನ್ನುವಂತಹ ಅನುಮಾನ ಕಾಣ್ತಾ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಅವರ ಅಭಿಮಾನಿಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮೂಲಕವಾಗಿ ತನ್ವೀರ್ ಸೇಠ್ ಪರವಾಗಿ ನಾವು ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.
ಬೇರೆ